ತುಂಗಭದ್ರಾ ಡ್ಯಾಂನ ಕ್ರಸ್ಟ್ ಗೇಟ್ ಚೈನ್ ಕಟ್ ಆಗಿರುವ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಈಗ ತುಂಗಭದ್ರಾ ಜಲಾಶಯಕ್ಕೆ ಡಿಸಿಎಂ ಡಿಕೆ ಶಿವಕುಮಾರ್ ಭೇಟಿಯನ್ನ ಕೊಟ್ಟಿದ್ದಾರೆ. ಅಧಿಕಾರಿಗಳಿಂದ ಮಾಹಿತಿಯನ್ನ ಪಡೆದಿದ್ದಾರೆ. ಡಿಸಿಎಂ ಡಿಕೆ ಶಿವಕುಮಾರ್ ಡ್ಯಾಂ ಗೇಟ್ನ ಸದ್ಯದ ಸ್ಥಿತಿ ಬಗ್ಗೆ ಮಾಹಿತಿಯನ್ನ ಪಡೆದುಕೊಂಡಿದ್ದಾರೆ. ಡಿಕೆ ಶಿವಕುಮಾರ್ 10 gates were being operations were going on. Now about today 98,000 cubic is been released with all the gates to see that we have a safety in this dam. So almost we have decided the inflow is about 28,000 from for TMC. 28,000 cubics the inflow is there. So we are trying to maintain from 63 to 53 TMC of water to save the crop. That is of October to September. The inflow is expected to be about 50 TMC normally. The next one crop totally for all the states 115 TMC in all the 3 canals for 3 states. 25 TMC has already been given. Balance 90 TMC is supposed to be given to all of them. In Karnataka we have about 9.26 lakhs of irrigated area acres. In Andhra and Telangana about 3 and odd lakh acres. Totally about 12.6 lakh acres. One thing I would like to inform to all the farmers and the people of Karnataka and Andhra and Telangana. We are doing our best. Within few hours we have been in touch with the contractors who are well versed with these gates. Within 4 or 5 days we want to try rectify this. I think in full speed we are trying to work it out. Don't be panic. We have already advised all the people in the lower area across the river to be very safety. But I am convinced with my officials report that the dam is full of with full safety and will protect the interest of all the 3 states. This is what I would like to communicate to all of them. All my political leaders, district ministers, MLAs, parliament members and the bureaucrats of Telangana, Andhra and Karnataka, including the chief secretaries, the management board, the chairman, everyone is here. It is a very serious note. So my entire team, my chief minister is fully aware of all the incident. So immediately I had to rush to this spot and we have taken this decision as early as possible. ಇವತ್ತು ತಮಗೆಲ್ಲರೂ ಕೂಡ ಭಾಳ ನೋವಿನ ಸಂಗತಿ. ಈ ಡ್ಯಾಮು ತುಂಗಭದ್ರಾ ಡ್ಯಾಮ್ ಏನಿದೆ ಸುಮಾರು 12 ಲಕ್ಷ ಎಕರೆಗೆ ರೈತರಿಗೆ ನೀರನ್ನು ಒದಗಿಸ್ಕೊಡ್ಲಿಕ್ಕೆ ಕಟ್ಟಿರುವಂಥ ಒಂದು ಡ್ಯಾಮು. ಇದು ದೊಡ್ಡ ಇತಿಹಾಸ ಇದೆ. ಎಲ್ಲ ಕಾಲದಲ್ಲೂ ಕೂಡ ಈ ಡ್ಯಾಮು ಭಾಳ ಉತ್ತಮವಾದ ರೀತಿಯಲ್ಲಿ ಕಾರ್ಯವನ್ನು ನಿರ್ವಹಿಸ್ತಾ ಇದೆ. ಸೊ ತುಂಗಭದ್ರಾ ಡ್ಯಾಮು ಒಂದು ಅದಕ್ಕೆ ಆದಂಥ ಒಂದು ಅಥಾರಿಟಿ ಇದೆ ಅನ್ನೋದು ಕೂಡ ತಮಗೆಲ್ಲ ಗೊತ್ತಿದೆ. ಸೊ ಬೋರ್ಡ್ ಇದೆ. 3 ರಾಜ್ಯದವರು ಕೂಡ ಇದನ್ನು ಸೇರಿ ಒಟ್ಟಾಗಿ ಇದನ್ನು ನಡೆಸುವಂಥದ್ದು. 10ನೇ ತಾರೀಕು ಅಂದರೆ ನಿನ್ನೆ ರಾತ್ರಿ 12:50 10 ಗೇಟ್ಗಳು ಕಾರ್ಯನಿರ್ವಹಿಸ್ತಾ ಇತ್ತು. 10 ಗೇಟಲ್ಲಿ 19ನೇ ಗೇಟ್ ಏನಿದೆ ಅದು ಕೂಡಲೇ ಶೈನ್ ಡ್ಯಾಮೇಜ್ ಆಗಿ ಆ ಗೇಟ್ ಕಟ್ಟಾಗಿ ಹೋಗಿ ಅಲ್ಲಿ ನಿಂತ್ಕೊಂಡಿದೆ. ಅದನ್ನು ತಾವೆಲ್ಲ ನೀವು ನೋಡ್ಬೋದು, ಬಿದ್ದಿದೆ ಅಲ್ಲಿಗೆ. ಕೂಡಲೇ ನಮಗೆ ಭಾಳ ಪ್ರೆಷರ್ ಬಿಲ್ಡಪ್ ಆಗ್ತು. ನಮ್ಮ ಮಂತ್ರಿಗಳು ಕೂಡ ವಿತಿನ್ 1 ಅವರ್ ಅವರು ಇಲ್ಲಿಗೆ ಸ್ಪಾಟಿಗೆ ಕೂಡ ಬಂದರು. ಡ್ಯಾಮ್ಗೆ ಭಾಳ ಡ್ಯಾಮೇಜ್ ಆಗುವಂಥ ಒಂದು ಪರಿಸ್ಥಿತಿ ಕೂಡ ಇತ್ತು. ಕೂಡಲೇ ಅವರೆಲ್ಲ ಸೇರಿ ನಿರ್ಧಾರವನ್ನು ತೆಗೆದುಕೊಂಡು ಎಲ್ಲ ಗೇಟನ್ನು ಓಪನ್ ಮಾಡಲಿಕ್ಕೆ ತೀರ್ಮಾನವನ್ನು ನಾವು ಮಾಡಿದ್ದೇವೆ. ಇಲ್ಲಾಂದರೆ ನಮಗೆ ಡ್ಯಾಮ್ಗೆ ಹೆಚ್ಚು ಕಮ್ಮಿ ಆಗಬಾರ್ದು ಅನ್ನೋ ದೃಷ್ಟಿಯಿಂದ ತಕ್ಷಣ ನಮ್ಮ ಮ್ಯಾನೇಜ್ಮೆಂಟ್ ಅಥಾರಿಟಿಯವರು ಕೊಪ್ಪಳ, ವಿಜಯನಗರ, ರಾಯಚೂರು ಮತ್ತು ಕರ್ನೂಲು ಡಿಸ್ಟಿಕ್ನ ಎಲ್ಲ ಸಂಬಂಧಪಟ್ಟಂಥ ಡಿಸ್ಟಿಕ್ ಅಡ್ಮಿನಿಸ್ಟ್ರೇಷನ್ಗೆ ವಿಚಾರವನ್ನು ತಿಳಿಸಿದ್ದಾರೆ. ಸೊ ಈ 19ನೇ ಗೇಟ್ನ ಸ್ವಲ್ಪ ಕಂಟ್ರೋಲ್ ಜಾಸ್ತಿ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಅಲ್ಲಿಂದ ಜಾಸ್ತಿ ನೀರನ್ನು ಹೋಗ್ತಾ ಇತ್ತು. ಇದನ್ನು ಗಮನಿಸಿದ್ದಿರ್ತಾವೆಲ್ಲ. ಅದಕ್ಕೆ ಬೇರೆ ಗೇಟ್ ಕೂಡ ಡಿಸ್ಚಾರ್ಜನ್ನು ನಾವು ಮಾಡಿದ್ದೇವೆ. ತಕ್ಷಣ ನಾವು ಇದಕ್ಕೆ ರಿಪೇರಿಗೆ
ಭಾಳ ಉನ್ನತವಾಗಿ ಅನುಭವ ಇರೋಂಥ ನಮ್ಮ ಮ್ಯಾನೇಜ್ಮೆಂಟಲ್ಲಿ ಕೂಡ ಅವರು ಭಾಗಿಯಾಗಿರೋಂಥ ಕೆಲವು 2-3 ಜನ ಕಾಂಟ್ರಾಕ್ಟ್ಸ್ ಇದ್ದಾರೆ. ಅವ್ರಿಗೆ ತಕ್ಷಣ ಕೂಡ ನಾವು ತಿಳಿಸಿದ್ದೇವೆ. ಕೃಷ್ಣಯ್ಯ ಅವ್ರಿಗೆ, ನಾರಾಯಣ್ ಇಂಜಿನಿಯರಿಂಗ್ಗೆ ಮತ್ತು ಹಿಂದೂಸ್ತಾನ್ ಅವ್ರಿಗೆ ಅವರು ಕೂಡ ಎಲ್ಲ ತಿಳಿಸಿದ್ದೇವೆ. ಅವ್ರಿಗೆ ಡಿಸೈನ್ ಎಲ್ಲ ಒದಗಿಸಿಕೊಟ್ಟಿದ್ದೇವೆ. ಅವರು ರಾತ್ರಿ ಇಲ್ಲಿ ಕೂಡ ಅವರು ಬಂದಿದ್ದಾರೆ, ಅವರ ಟೀಮ್ ಕೂಡ ಬಂದಿದ್ದಾರೆ. ಇದನ್ನು ಕೂಡಲೇ ಕೆಲಸ ಕೂಡ ಅವರಲ್ಲಿ ಪ್ರಾರಂಭ ಮಾಡಲಿಕ್ಕೆ, ಗೇಟನ್ನು ತಯಾರು ಮಾಡಲಿಕ್ಕೆ, ರಿಸ್ಟೋರ್ ಮಾಡಲಿಕ್ಕೆ ಎಲ್ಲ ಪ್ರಯತ್ನ ಮಾಡ್ತಾ ಇದ್ದಾರೆ. ನಾವು ಇದರಲ್ಲಿ ಫುಲ್ ಕೆಪಾಸಿಟಿ 150 TMC ಇದೆ ಅನ್ನೋದು ಗೊತ್ತಿದೆ. ಒಟ್ಟು ಈಗ 10ನೇ ಗೇಟ್ ಓಪನ್ ಆಗಿದ್ದರಿಂದ 35 ಒಟ್ಟು 98,000 ಕ್ಯೂಸಿಕ್ಕು ಈಗ ನೀರು ಒಟ್ಟು ಎಲ್ಲ ಕಡೆ ಹೋಗ್ತಾ ಇದೆ. ಇದು ಒಂದೇ 19ರಲ್ಲಿ 35,000 ಕ್ಯೂಸಿಕ್ಕು ಹೋಗ್ತಾ ಇದೆ. ನಮಗೆ ಇನ್ಫ್ಲೋ 28,000 TMC ಈಗ ಬರ್ತಾ ಇದೆ, ಹೊರಗಡೆಗೆ ನೀರು ಬರ್ತಾ ಇದೆ. ಸೊ ಈಗ ನಾವು 63ರಿಂದ 53ವರೆಗೂ ಮೇಂಟೈನ್ ಮಾಡಬೇಕು. ಏಕೆಂದರೆ ಗೇಟ್ ಹಾಕಬೇಕಲ್ಲ, ಆ ಗೇಟ್ ಹೊಸ ಹಾಕ್ಬೇಕಾದ್ರೆ ಸ್ವಲ್ಪ ಅದನ್ನು ನಾವು ಮೇಂಟೈನ್ ಮಾಡಬೇಕಾಗಿದೆ. ಆ ದೃಷ್ಟಿಯಿಂದ ನೀರನ್ನು ನಾವು ರಿಲೀಸ್ ಮಾಡ್ತಾ ಇದ್ದೇವೆ. ನಮ್ಮ ರೈತರಿಗೆ ಅಟ್ಲೀಸ್ಟ್ ಒಂದು ಕ್ರಾಪನ್ನು ನಾವು ಉಳಿಸಲೇಬೇಕು ಅನ್ನೋ ದೃಷ್ಟಿಯಿಂದ ಈ ತೀರ್ಮಾನವನ್ನು ನಾವು ತೆಗೆದುಕೊಂಡಿದ್ದೇವೆ. ಸೊ 115 TMC 3 ಕ್ಯಾನಲಲ್ಲೂ ನಮಗೆ ಬೇಕಾಗ್ತದೆ. ಈಗ 3 ರಾಜ್ಯಕ್ಕೂ ಅದು ಅನುಕೂಲ ಆಗ್ತದೆ. 3 ರಾಜ್ಯಕ್ಕೂ ಕೂಡ ಅದು ಅನುಕೂಲ ಆಗ್ತದೆ. ಸೊ 25 TMCಗಾಲೇ ನಾವು ಕೊಟ್ಟಿದ್ದೀವಿ. ಇನ್ನು 90 TMC ಕೊಡಬೇಕಾಗಿದೆ. 90 TMC ಕೊಡಬೇಕಾಗಿದೆ. ಅದರಿಂದ ರೈತರಾಗಲಿ, ಸಾರ್ವಜನಿಕರಾಗಲಿ, ರಾಜ್ಯದಲ್ಲಿ ಯಾರು ಗಾಬರಿ ಪಡ್ಕೊಳ್ಳೋದು ಬೇಡ. ನಮ್ಮ 3 ಸರ್ಕಾರಗಳು ಒಟ್ಟಾಗಿ ನಿಂತ್ಕೊಂಡು ಈ ರೈತರನ್ನು ಬದುಕಿಸಲಿಕ್ಕೆ ಏನು ಸಹಕಾರ ಕೊಡಬೇಕು ನಾವು ಕೊಡ್ತೇವೆ. ಸೊ ಧೈರ್ಯವಾಗಿರಿ. ಯಾರಿಗೂ ಕೂಡ ಈ ಪ್ರದೇಶದಲ್ಲಿ 2 ಕಿಲೋಮೀಟರ್ನಲ್ಲಿ ಯಾರು ಕೂಡ ಓಡಾಡ್ದಂಗೆ ಆದೇಶವನ್ನು ಕೂಡ ಕೊಡ್ತಾ ಇದ್ದೀವಿ. ಎಲ್ಲರೂ ಕೂಡ ಸಹಕಾರ ಕೊಡಬೇಕು. ಪಕ್ಕದಲ್ಲಿರುವಂಥ ಏನು ನಮ್ಮ ಕೆಳಗಡೆ ಸೇತುವೆ ಇರ್ಬೋದು, ಎಲ್ಲ ಕಡೆ ಭಾಳ ಮುಂಜಾಗ್ರತೆಗಿರಬೇಕು. ಪೊಲೀಸ್ ಕೂಡ ಇರ್ತಾರೆ. ಯಾರು ಅಫಿಷಿಯಲ್ಸ್ ಬಿಟ್ಟರೆ ಯಾವ ರಾಜಕಾರಣಿಗಳು ಕೂಡ ಇಲ್ಲಿ ಬಂದು ನೋಡಿಕೊಂಡು ಇಲ್ಲಿ ಎಮರ್ಜೆನ್ಸಿ ಅಂತ ನೋಡೋಕ್ಕೆ, ವಿಸಿಟ್ ಮಾಡೋಕ್ಕೆ ಯಾರಿಗೂ ಕೂಡ ಅವಕಾಶ ಕೊಡೋದಿಲ್ಲ. ಇದು ಭಾಳ ಟೆಕ್ನಿಕಲ್ ವಿಚಾರ ಇದೆ. ಈ ದೇಶದ ಸಂಪತ್ತಿದೆ. ಈ ಸಂಪತ್ತನ್ನು ನಾವು ಕಾಪಾಡಬೇಕಂದು ಆ ದೃಷ್ಟಿಯಿಂದ ಇವತ್ತು ನಾವು ಕೆಲಸವನ್ನು ನಾವು ಮಾಡ್ತೇವೆ. ಮುಂದಕ್ಕೆ ಬೇರೆ ವಿಚಾರ ಇದೆ. ಇದೆಲ್ಲ ಆದ ತಕ್ಷಣ ನಾನು ನಾಳಿದ್ದು 13ನೇ ತಾರೀಕು ಬಂದು ಬಾಗಿನ ಬಿಡುವಂಥ ಒಂದು ಕಾರ್ಯಕ್ರಮ ಇತ್ತು. ಈಗ ನಾನು ಬಾಗಿನ ಬಿಡುವಂಥ ಕಾರ್ಯಕ್ರಮ ನಾನು ಮುಖ್ಯಮಂತ್ರಿಗಳು ಬರಬೇಕು ಅಂತೇಳಿ ತೀರ್ಮಾನ ಮಾಡಿದ್ದು. ಈಗ ಈ ಪರಿಸ್ಥಿತಿಯಲ್ಲಿ ಬಂದು ಬಿಡೋದು ಬೇಡ ಅಂತೇಳಿ ತೀರ್ಮಾನ ಮಾಡಿ ಅದನ್ನು ಮುಂದೂಡಿದ್ದೀವಿ. ಫಸ್ಟು ಈ ಗೇಟನ್ನು ರಿಪೇರಿ ಮಾಡಿಸುವಂಥ ಕೆಲಸವನ್ನು ನಾವು ಮಾಡಿ ರೈತರನ್ನ ಬದುಕಿಸುವಂಥದ್ದು, ಡ್ಯಾಮ್ನ ರಕ್ಷಣೆ ಮಾಡುವಂಥ ಕೆಲಸಕ್ಕೆ ನಮ್ಮದು ಮೊದಲನೇ ಕಾರ್ಯಕ್ರಮ. ಆ ಕೆಲಸವನ್ನು ನಾವು ಮಾಡ್ತೀವಿ. ಸೊ ಇದು TB ಡ್ಯಾಮ್ಗೆ ಸಂಬಂಧಪಟ್ಟಂಗೆ ರೈತರು ಆತಂಕ ಪಡೋದು ಬೇಡ ಅಂತ ಹೇಳ್ತಾ ಇದ್ರು ಕೂಡ ಈ ಬಾರಿ ಬೆಳೆ ಬೆಳೆಯೋಕೆಲ್ಲ ಬಹಳ ಸಮಸ್ಯೆ ಆಗುತ್ತೆ ಆ ಭಾಗದ ರೈತರಿಗೆ. ಅಗೇನ್ ಇದು ನಿರ್ವಹಣೆಯ ಕೊರತೆಯಿಂದ ಆಗಿರುವಂತದ್ದು. ನೀರಾವರಿ ಇಲಾಖೆ ಈ ಡ್ಯಾಮ್ಗಳ ವಿಚಾರವಾಗಿ ಅದು ಹೇಗೆ ಜವಾಬ್ದಾರಿ ಇದೆ ಅವರಿಗೆ ಎಷ್ಟು ಅನ್ನುವಂಥದ್ದು ಪ್ರಶ್ನೆ ಮೇಲಿನ ಮೇಲೆ ಮೂಡ್ತಾ ಇದೆ. ಯಾಕಂತಂದ್ರೆ ಇದು 2ನೇ ಬಾರಿ ಆಗ್ತಾ ಇರುವಂತದ್ದು. ಮೊನ್ನೆ ಭದ್ರಾ ಡ್ಯಾಮ್ಗೂ ಸಂಬಂಧಪಟ್ಟ ಹಾಗೇನೂ ಕೂಡ ಮಳೆಗಾಲ ಶುರುವಾಗಿ ನೀರು ಹರಿದು ಬರೋ ತನಕನೂ ಕೂಡ ಅಲ್ಲಿ ಗೇಟ್ ಸಮಸ್ಯೆ ಆಗಿರುವಂತದ್ದು ಇವ್ರಿಗೆ ಗೊತ್ತೇ ಇರಲಿಲ್ಲ. ಈಗ TB ಡ್ಯಾಮ್ ಕೂಡ ಅದೇ ರೀತಿಯಾಗಿ ಅವ್ಯವಸ್ಥೆ ಆಗಿದೆ. ಈ ಕೆಲವರು ಅದನ್ನು ಆರೋಪ ಮಾಡ್ತಿರೋ ಪ್ರಕಾರ ಕೇವಲ ಒಂದು ಗೇಟ್ ಅಲ್ಲ, ಹಲವು ಗೇಟ್ಗಳ ನಿರ್ವಹಣೆಯಲ್ಲೂ ಕೂಡ ಇವರು ಯಾವ ರೀತಿಯಾಗಿ ಅಸಡ್ಡೆ ತೋರಿದ್ದಾರೆ ಅನ್ನುವಂಥದ್ದು ಮೇಲಿನ ಮೇಲೆ ಈಗ ಕೆಲವು ವಿಡಿಯೋಗಳನ್ನೆಲ್ಲ ಬಿಡ್ತಾ ಇದ್ದಾರೆ. ಸೊ ಇದು ಇವ್ರಗಳ ಕಾಳಜಿ ಡ್ಯಾಮ್ನ ನಿರ್ವಹಣೆಗೆ ಸಂಬಂಧಪಟ್ಟಂಗೆ. ಇನ್ನು ತುಂಗಭದ್ರಾ ಡ್ಯಾಮ್ನ ಕ್ರಸ್ಟ್ ಗೇಟ್ನ ಚೈನ್ ಕಟ್ ಆಗಿದೆ. ಮಂಗಳವಾರ ಜಲಾಶಯಕ್ಕೆ ಸಿಎಂ ಸಿದ್ದರಾಮಯ್ಯನವರು ಭೇಟಿ ಕೊಡೋರಿದ್ದಾರೆ ಅಂತ ಕಾಣಿಸುತ್ತೆ. ಜಲಸಂಪನ್ಮೂಲ ಸಚಿವರು ಹಾಗೆ ಅಧಿಕಾರಿಗಳ ಜೊತೆಗೆ ಸಿಎಂ ಚರ್ಚೆ ಮಾಡಿದ್ದಾರೆ. ಡ್ಯಾಮ್ನ ಸ್ಥಿತಿಗತಿ ಬಗ್ಗೆ ಸಿಎಂ ಸಿದ್ದರಾಮಯ್ಯನವರಿಗೆ ಮಾಹಿತಿಯನ್ನ ಕೊಡೋ ಕಾರ್ಯ ಆಗಿದೆ. ಯಾವುದೇ ಹಾನಿ ಸಂಭವಿಸದಂತೆ ಮುಂಜಾಗ್ರತೆಯನ್ನ ವಹಿಸಿ ಅಂತೇಳಿ ಸಚಿವರುಗಳು ಹಾಗೆ ಅಧಿಕಾರಿಗಳಿಗೆ ಮುಖ್ಯಮಂತ್ರಿಗಳು ಕೂಡ ಸೂಚನೆಯನ್ನ ಕೊಟ್ಟಿದ್ದಾರೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಒಂದು ಬಾಗಿನ ಅರ್ಪಿಸುವಂತ ಕಾರ್ಯ ಕೂಡ ಇತ್ತು. ಬಟ್ ಈಗ ಯಾವ ಮುಖ ಎತ್ಕೊಂಡು ಹೋಗಿ ಈಗ ಬಾಗಿನ ಅರ್ಪಿಸೋದು ಮತ್ತೊಂದು ಇದೆಲ್ಲ ಮಾಡೋಕ್ಕಾಗುತ್ತೆ. ಯಾಕಂತ ಆದ್ರೆ ಇದರ ನಿರ್ವಹಣೆಗೆ ಸಂಬಂಧಪಟ್ಟಾಗೆ ಬಹಳ ಇಲ್ಲಿ ಕಾಳಜಿಯನ್ನು ಸರಿಯಾಗಿ ವಹಿಸಿಲ್ಲ ಅನ್ನುವಂಥದ್ದು ಆ ಭಾಗದ ಮಂದಿ ಕೂಡ ಈಗ ಮೇಲಿನ ಮೇಲೆ ಆರೋಪವನ್ನ ಮಾಡ್ತಾ ಇದ್ದಾರೆ. ಅದರ ನೀರಿನ ಸಾಮರ್ಥ್ಯ ಕೂಡ ಬಹಳ ಕುಗ್ಗೋಗಿ ಅದನ್ನೇನ್ ಮಾಡಬೇಕು ಅನ್ನುವಂಥದ್ದೇ ಬಹಳ ಗೊಂದಲ ಇತ್ತು. ಈಗ ಗೇಟ್ಗಳ ನಿರ್ವಹಣೆಯಲ್ಲೂ ಕೂಡ ಇವರು ಈ ಮಟ್ಟಿಗೆ ಅವ್ಯವಸ್ಥೆ ಮಾಡಿರುವಂಥದ್ದು ಆ ಭಾಗದ ರೈತರಿಗೆ ಬಹಳ ಹೊಡೆತ.